ಹಸಿರು ನಮ್ಮ ಉಸಿರು, ಕಾಡು ಬೆಳೆದರೆ ನಾಡು ಬೆಳೆಯುತ್ತದೆ ಎಂಬ ನಾಣ್ಣುಡಿಗಳಿವೆ. ಆದರೆ ದುಷ್ಕರ್ಮಿಗಳು ನೇರಳೆ ಮರಗಳನ್ನು ಕಡಿದು ಹಾಕಿರುವ ಘಟನೆ ಚಿತ್ರದುರ್ಗದಲ್ಲಿ ಗುರುವಾರ ಬೆಳಗಿನ ಜಾವ ನಡೆದಿದೆ. ನಗರದ ಜೋಗಿಮಟ್ಟಿ ರಸ್ತೆಯಲ್ಲಿ ಹಣ್ಣುಗಳನ್ನು ಬಿಡುತ್ತಿದ್ದ ಹಳೆಯ ದೊಡ್ಡ ನೇರಳೆ ಮರಗಳನ್ನು ಕಡಿದು ಹಾಕಿದ್ದಾರೆ. ಇದರಿಂದ ಪರಿಸರ ಹಾಗೂ ವನ್ಯಜೀವಿ ಸಂರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ದುಷ್ಕರ್ಮಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಚಿತ್ರದುರ್ಗ ನಗರದ ಜೋಗಿಮಟ್ಟಿ ರಸ್ತೆಯ ಮಾಸ್ತಮ್ಮ ಮಹಾದ್ವಾರದ ಬಳಿ ಬೆಳೆದಿದ್ದಂತಹ ನೇರಳೆ ಮರವನ್ನು ದುಷ್ಕರ್ಮಿಗಳು ಕಡಿದಿದ್ದ ಹಿನ್ನೆಲೆಯಲ್ಲಿ ಜೋಗಿಮಟ್ಟಿ ಗೆಳೆಯರ ಬಳಗದ ಪ್ರಾಧಿಕಾರಗಳು ಪ್ರತಿಭಟನೆ ನಡೆಸಿದರು. 6 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಹಾಕಿದ್ದ ಗಿಡಗಳು ಇಂದು ಫಸಲು ಬಿಡುತ್ತಿದ್ವು. ಆದರೆ ಇದನ್ನು ಕಡಿದ ಪರಿಣಾಮ ಅರಣ್ಯ ಇಲಾಖೆ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಲು ಆಗ್ರಹಿಸಿದರು. ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಗೋಪ್ಯಾನಾಯಕ್ ಅವರಿಗೆ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಅರಣ್ಯ ಅಧಿಕಾರಿ ಪ್ರಭುಶಂಕರ್ ಮತ್ತು ಸಿಬ್ಬಂದಿಗಳು ಆಗಮಿಸಿ ಮಹಜರು ಮಾಡಿದರು. ಇದೇ ಸಂದರ್ಭದಲ್ಲಿ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಮಾಲ್ತೇಶ್ ಅರಸ್, ಜೋಗಿಮಟ್ಟಿ ಗೆಳೆಯರ ಬಳಗದ ಮಾರ್ಗದರ್ಶಕ ರಾಜಣ್ಣ, ಮಾಜಿ ಅಧ್ಯಕ್ಷರಾದ ರವಿಕುಮಾರ್, ರಾಘವೇಂದ್ರ, ಕಾರ್ಯದರ್ಶಿ ಮಂಜುನಾಥ್, ರವಿ ಬಡಗಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಹರೀಶ್, ಚಿತ್ರದುರ್ಗ, ಪ್ರಜಾಪವರ್ ನ್ಯೂಸ್. ನ್ಯಾಯ ಬೇಕು. ಹಸಿರೇ ನಮ್ಮಯ ಉಸಿರು, ಹಸಿರೇ ನಮ್ಮಯ ಉಸಿರು, ಹಸಿರೇ ನಮ್ಮಯ ಉಸಿರು, ಹಸಿರೇ ನಮ್ಮಯ ಉಸಿರು. ಬಂಧಿಸಿ ಬಂಧಿಸಿ ಹಂತಕರನ್ನು ಬಂಧಿಸಿ, ಬಂಧಿಸಿ ಬಂಧಿಸಿ ಹಂತಕರನ್ನು ಬಂಧಿಸಿ. ಇವತ್ತು ಬಹಳ 80 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿರೋದು. ರಾತ್ರಿ ಸಿಡಿರು ಅಂತೇಳಿ ನಾವೇ ಬೆಳೆದಿರೋಂಥ ಮರ, ನಮ್ಮವರ ಕಳೆದಿರೋಂಥ, ನಮ್ಮವರ ಅಂತಾರೆ ನಮ್ಮ ಕಳೆದಿರೋಂಥವ್ರು, ಹೌದಲ್ವಾ? ಕರಿತೀವಿ ನಾವು ಮರ ಹತ್ಯೆ ಅಂತ ಕರಿತೀವಿ. ಹಂಗಾಗಿ ಕಾನೂನಿನ ಪ್ರಕಾರ ಮರ ಹತ್ಯೆಗೆ ಎಷ್ಟು ತಾಕತ್ತು, ಶಕ್ತಿ, ಪೌರುಷ ಕಾನೂನು ಇರುತ್ತೋ ಹಾಗೆ ಮರ ಹತ್ಯೆ ಮತ್ತೆ ಉಳಿಸೋಕ್ಕಾಗಲ್ಲ. ಆದರೆ ಮರಗಳನ್ನು ಪರಿಹಾರ ಬೆಳೆಸ್ಬೋದು. ಹಾಗಾಗಿ ಇವತ್ತು ಸರ್, ಇವತ್ತು ಚಿತ್ರದುರ್ಗದ ಜೋಗಿಮಟ್ಟಿ ರಸ್ತೆಯಲ್ಲಿ ಈ ಒಂದು ಅನಾಹುತ ಈಡಾಗಿದೆ. ಈಗ ಒಂದು 5 ರಿಂದ 6 ವರ್ಷದ ಹಿಂದೆ ನಾವು ಜೋಗಿಮಟ್ಟಿ ಗೆಳೆಯರ ಬಳಗದಿಂದ ಸ್ವತಂತ್ರ ದಿನ ಮಹೋತ್ಸವದ ಪ್ರಯುಕ್ತ ಈ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಗಿಡಗಳಿಗೆ ನೀರು ಹಾಕ್ತಾ, ನೀರನ್ನು ಇದು ಮಾಡಿ ಬೆಳೆಸಿ, ಗೊಬ್ಬರ ನೀರನ್ನು ಹಾಕಿ ಬೆಳೆಸಿರ್ತಕ್ಕಂಥ ಜೋಗಿಮಟ್ಟಿ ಗೆಳೆಯರ ಬಳಗಕ್ಕೆ ಇವತ್ತು ಒಂದು ಅನಾಹುತ ಆಗಿದೆ. ಈ ಒಂದು ಜೋಗಿಮಟ್ಟಿ ಗೆಳೆಯರ ಬಳಗದಲ್ಲಿ ಒಬ್ಬ ಸದಸ್ಯರು ಮರಣ ಹೊಂದಿದ್ದಾರೆ ಅನ್ನೋ ರೀತಿಯಲ್ಲಿ ನಮಗೆ ನೋವುಂಟಾಗಿದೆ. ಬೆಳಗ್ಗೆಯಿಂದ ಈ ಗೊತ್ತಾಗಿರೋ ವಿಚಾರ ಎಲ್ರಿಗೂ ನಮ್ಮ ಬಳಗಕ್ಕೆ ಗೊತ್ತಾದ ತಕ್ಷಣವೇ ಯಾರು ಕೂಡ ತಿಂಡಿ ನೀರನ್ನು ಕುಡಿಯದೆ ಬಂದು ಈ ಒಂದು ಬೇಜಾರಾಗಿರ್ತಕ್ಕಂಥ ಸಂಗತಿ ಈ ಚಿತ್ರದುರ್ಗ ಜೋಗಿಮಟ್ಟಿ ರಸ್ತೆಯಲ್ಲಿ ಆಗಿದೆ. ಬಟ್ ಇದು ಇನ್ನು ಮುಂದೆ ಆಗಬಾರ್ದು. ಈಗಾಗಲೇ ಆಗಲೇ ನಾವು ಅರಣ್ಯ ಇಲಾಖೆಗೆ ಫೋನ್ ಮಾಡಿ ತಿಳಿಸಿದ್ದೀವಿ, ಇನ್ನು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಇನ್ನು ಮುಂದಿನ ಹೋರಾಟವನ್ನು ಕೂಡ ನಾವು ನಮ್ಮ ಗೆಳೆಯರ ಬಳಗದಿಂದ ಮಾಡ್ತೀವಿ. ಯಾವುದು ಚಿತ್ರದುರ್ಗದಲ್ಲಿ ಈ ರೀತಿ ಆಗಬಾರ್ದು. ಒಬ್ಬ ಮನೆಗೆ ಒಬ್ಬ ವ್ಯಕ್ತಿ 2 ಸಸಿಗಳನ್ನು ನೆಡಬೇಕು ಅನ್ನೋ ಕಾರ್ಯಕ್ರಮವನ್ನು ನಾವು ಪ್ರತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇವತ್ತು ಅದೇ ಬೆಳೆದಿರ್ತಕ್ಕಂಥ ಒಂದು ಸಸಿಯನ್ನು ಮರಣ ಹೋಮ ಮಾಡಿದ್ದಾರೆ. ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಹೆಸರು ರಾಜಣ್ಣ ಅಂತೇಳಿ, ಜೋಗಿಮಟ್ಟಿ ರೋಡು ಗೆಳೆಯರ ಬಳಗದ ನಿರ್ದೇಶಕರು.